ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬಹಳ ವಿಶೇಷವಾಗಿರುವಂತಹ ಜನವರಿ 1ನೇ ತಾರೀಕು ಹೊಸ ವರ್ಷ ಪ್ರಾರಂಭ. ಆದರೆ 3ನೇ ತಾರೀಕು ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ ಬಂದಿರೋದ್ರಿಂದ ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ಫಲವನ್ನು ಕೊಡುತ್ತೆ. ಈ ರಾಶಿಯವರ ಕಷ್ಟಗಳು ದೂರವಾಗುತ್ತೆ. ಜನವರಿ 3ರಂದು ಬನದ ಹುಣ್ಣಿಮೆ. ಹಿಂದೆಂದೂ ಬಂದಿರದಂತಹ ವಿಶೇಷವಾದ ಸಂದರ್ಭದಲ್ಲಿ ಈ ಹುಣ್ಣಿಮೆ ಬಂದಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವವನ್ನ ನೀಡಲಾಗಿದೆ. ಈ ವರ್ಷಗಳಲ್ಲಿ ಬರುವಂತಹ 12 ಹುಣ್ಣಿಮೆಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ಇರುತ್ತದೆ. ಪುಷ್ಯ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಗೂ ಈ ಸಮಯದಲ್ಲಿ ಬಹಳಷ್ಟು ಶಕ್ತಿ ಸಾಮರ್ಥ್ಯ ಇರೋದ್ರಿಂದ ಎಲ್ಲ ರೀತಿಯ ಜನರ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಈ ಸಂದರ್ಭಕ್ಕೆ ಹೆಚ್ಚಾಗಿದೆ. ಆದ್ದರಿಂದ ಈ ಹುಣ್ಣಿಮೆಯನ್ನ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಗದಲ್ಲಿ ಒಂದಾಗಿರುವಂತಹ ಗಜಕೇಸರಿ ಯೋಗ ಕೂಡ ರೂಪುಗೊಳ್ತಾ ಇದೆ. ಇದು ಕೆಲವು ರಾಶಿಗಳ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಗುರು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಇರೋದ್ರಿಂದ ಈ ಪ್ರಬಲವಾದ ರಾಜಯೋಗ ಸೃಷ್ಟಿಯಾಗುತ್ತಿದ್ದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಹುಣ್ಣಿಮೆ ಈ ರಾಶಿ ಚಕ್ರದ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ. ಇವರ ಕಷ್ಟಗಳು ಕಣ್ಮರೆಯಾಗುತ್ತೆ. ಕುಬೇರ ಸಂಪತ್ತೆ ಕೈ ಸೇರುತ್ತೆ. ಇವರು ಅನುಭವಿಸಿದಂತಹ ನೋವು, ಅನುಮಾನ, ಅವಮಾನಗಳಿಗೆ ಈ ಸಮಯದಲ್ಲಿ ಪ್ರತಿ ಉತ್ತರ ಸಿಗುವ ಸಂದರ್ಭವಾಗಿದೆ. ಈ ಸಮಯ ಈ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಯೋಗಗಳು ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂಥ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ, ನೆಮ್ಮದಿಯ ಜೀವನ. ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವರು ಅಂದುಕೊಂಡಂತಹ ಯಾವುದೇ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ಳಬಹುದು. ವೃತ್ತಿ ಜೀವನ ಮತ್ತು ಸಂಪತ್ತಿಗೆ ವಿಷಯದಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ತರುವಂತಹ ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಹುಣ್ಣಿಮೆಯ ದಿನ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಅನುಸರಿಸಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ಎಲ್ಲ ಕಷ್ಟಗಳಿಂದ ಈಸಿಯಾಗಿ ಹೊರಗಡೆ ಬರಬಹುದು. ಹಾಗೆ ಈ ಒಂದು ಸಂದರ್ಭದಲ್ಲಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲನೇ ಹಾಗೂ ಅದೃಷ್ಟವಂತ ರಾಶಿಗಳಲ್ಲಿ ಮೇಷ ರಾಶಿ ಮೊದಲನೇ ರಾಶಿಯಾಗಿದೆ. ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶವನ್ನ ನೋಡಬಹುದು. ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕೆ ಬೇಕಾಗಿರುವಂತಹ ಬುದ್ಧಿಶಕ್ತಿ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಉದ್ಯಮಿಗಳಿಗೆ ಹಠಾತ್ ಆಗಿ ಲಾಭ ಸಿಗುತ್ತೆ. ವ್ಯಾಪಾರ ವಿಸ್ತರಣೆಗೆ ಅನುಕೂಲಕರವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೂಡಿಕೆಗಳಿಗೆ ಉತ್ತಮ ಸಮಯ, ಏಕೆಂದರೆ ಈ ಸಮಯದಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ದುಪ್ಪಟ್ಟು ಲಾಭವನ್ನ ನೀಡುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳೇ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಬಹುದು. ಈ ರಾಶಿ ಚಕ್ರದವರ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣ ಬೆಂಬಲವನ್ನ ನೀಡ್ತಾ ಹೋಗುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಸಮಯ ಪ್ರಾಪ್ತಿ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಆರ್ಥಿಕವಾಗಿ ಸದೃಢರಾಗಿರುವಂತಹ ಸಮಯ. ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಪ್ರೀತಿ ಬಲಗೊಳ್ತಾ ಹೋಗುತ್ತೆ. ಅದಲ್ಲದೆ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ತರುತ್ತದೆ. ಇಂದಿನ ಘರ್ಷಣೆಗಳು ಮಾಯವಾಗುತ್ತೆ. ಮನಸ್ತಾಪಗಳು ಮರೆತು ಹೋಗಿ ಸಂಬಂಧದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನ ಕೂಡ ಫಲ ಕೊಡುವಂತಹ ಸಮಯ ಇದಾಗಿದೆ. ಹೊಸ ವರ್ಷ ಜನವರಿ 1 ಎಲ್ಲಾ ರೀತಿಯ ಒಂದು ಸಕಾರಾತ್ಮಕ ಫಲಿತಾಂಶವನ್ನ ತಂದುಕೊಡಲು ಈ ರಾಶಿಯವರ ಜೀವನದಲ್ಲಿ ಸಜ್ಜಾಗಿದೆ. ವೃಶ್ಚಿಕ ರಾಶಿಯವರ ಕನಸು ಸಂಪೂರ್ಣವಾಗಿ ನನಸಾಗುವ ಸಮಯ ಇದಾಗಿದೆ. ಉತ್ತಮವಾದ ಪ್ರಗತಿಯನ್ನು ಸಾಧಿಸಬಹುದು. ಈ ರಾಶಿಯವರಿಗೆ ಲಾಭದಾಯಕ ದಿನಗಳು ಪ್ರಾರಂಭವಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಆರ್ಥಿಕ ಲಾಭ ಗಳಿಸುವಂತಹ ಶುಭ ಯೋಗದ ನಿರ್ಮಾಣವಾಗ್ತಾ ಇದೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದ ದಿನವಾಗಿರುತ್ತೆ. ಜೊತೆಗೆ ಸಹೋದ್ಯೋಗಿಗಳ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ತೀರಾ. ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇದು ದೊಡ್ಡ ಲಾಭ ದೊರಕುವ ಸಾಧ್ಯತೆ ಇರುತ್ತೆ. ಕೆಲಸ ಮತ್ತು ನಿಮ್ಮ ಇಷ್ಟದ ಕ್ಷೇತ್ರಗಳಲ್ಲಿ ಲಾಭ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆಯಿಂದ ಅಪಾರ ಲಾಭವನ್ನು ಗಳಿಸಿಕೊಳ್ತೀರಾ. ಬುದ್ಧಿವಂತಿಕೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯದಿಂದ ಹೆಚ್ಚಿನ ಒಂದು ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಅದೃಷ್ಟದ ಸಮಯ ಅಂತ ಹೇಳಬಹುದು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷದಿಂದ ಇರ್ತೀರಾ. ತಂದೆ ತಾಯಿ ನಿಮಗೆ ಒಂದು ವಿಶೇಷವಾದ ಆಶೀರ್ವಾದದ ಮೂಲಕ ಲಾಭವನ್ನು ತಂದುಕೊಡ್ತಾರೆ. ಸ್ನೇಹಿತರನ್ನ ಭೇಟಿಯಾಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿ ಹೊಂದುವಂತಹ ಸಮಯ. ವೈಯಕ್ತಿಕ ಬೆಳವಣಿಗೆ, ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಲು ಈ ಒಂದು ಹುಣ್ಣಿಮೆ ನಿಮಗೆ ಸಾಧ್ಯವಾಗುತ್ತೆ. ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಮಾನಸಿಕ ಆರೋಗ್ಯದ ವಿಚಾರದಲ್ಲಿ ಅನುಕೂಲದ ಅವಧಿಯನ್ನ ಕಂಡುಕೊಳ್ತೀರಾ. ಹೊಸ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ವಿದ್ಯಾರ್ಥಿಗಳಿಗೆ ಸೂಪರ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿರ್ತಕ್ಕಂಥವರು ಹೊಸ ವಿಚಾರವನ್ನ ಕಲಿಯಲು ಇದು ಅತ್ಯುತ್ತಮ
ಅತ್ಯುತ್ತಮ ಸಮಯ. ಏಕೆಂದರೆ ಗುರುವಿನ ಪ್ರಭಾವ ನಿಮ್ಮ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ಗ್ರಹಿಸಿಕೊಳ್ಳುವಂತಹ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ. ಈ ಒಂದು ಹುಣ್ಣಿಮೆಯಿಂದ ಆಧ್ಯಾತ್ಮಿಕವಾದ ಒಲವು ಹೊಂದಿರುವಂತಹ ಕಟಕ ರಾಶಿಯವರಿಗೆ ಈ ಸಮಯ ಧ್ಯಾನ, ಆತ್ಮಾವಲೋಕನ ಮತ್ತು ಮನಸ್ಸಿನಲ್ಲಿ ಶಾಂತಿಯನ್ನು ಒದಗಿಸುವಂತಹ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಗೆ ಸೇರಿದಂತಹ ಜನರಿಗೆ ಅದೃಷ್ಟದ ಬೆಂಬಲದಿಂದಾಗಿ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಆದಾಯದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗುವ ಅವಕಾಶವನ್ನು ಗಳಿಸಿಕೊಳ್ತೀರಾ. ನಿಮಗೆ ಯಾವುದಾದರೂ ಮಾರ್ಗದಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತದೆ. ಈ ಮೊದಲೇ ಮಾಡಿರುವಂತಹ ಹೂಡಿಕೆಯಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಹಾಗೂ ಲಾಭವನ್ನು ಪಡೆಯಬಹುದು. ಈ ಹುಣ್ಣಿಮೆಯಿಂದ ವಿದೇಶಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶ ದೊರೆಯುತ್ತಾ ಹೋಗುತ್ತೆ. ಕುಟುಂಬ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುತ್ತೀರಾ. ಈ ಸಮಯದಲ್ಲಿ ನಿಮಗೆ ಉತ್ಸಾಹ ಹೆಚ್ಚಾಗೋದ್ರಿಂದ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಅದ್ಭುತವಾಗಿದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಕೆಲಸಗಳಲ್ಲಿ ಈ ರಾಶಿಯವರಿಗೆ ಅದ್ಭುತವಾದ ಯಶಸ್ಸು. ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಕೆಲಸದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಸಾಕಷ್ಟು ಯಶಸ್ಸನ್ನು ಲಭಿಸುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ರಾಶಿಯವರು ಬಹಳಷ್ಟು ಪುಣ್ಯವಂತರು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಉದ್ಯೋಗದಲ್ಲಿ ಇರುವಂತಹ ಅಡೆತಡೆಗಳು, ತೊಂದರೆಗಳು, ಶತ್ರುಗಳ ಕಾಟ ದೂರವಾಗಿ ಕಚೇರಿಯಲ್ಲಿ ಲಾಭ ತಂದುಕೊಡುವಂತಹ ಸಮಯವಾಗಿರುತ್ತೆ. ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ವಹಿಸಲಾಗುತ್ತೆ. ಉದ್ಯಮಿಗಳು ತಮ್ಮ ಕಠಿಣವಾದ ಶ್ರಮಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದು. ಅದಲ್ಲದೆ ಉದ್ಯಮಿಗಳಿಗೆ ಲಾಭ ತರುವಂತಹ ಹೊಸ ಒಪ್ಪಂದಗಳನ್ನು ಪಡೆಯುವ ಸಮಯ ಇದಾಗಿದೆ. ಈ ಅವಧಿಯಲ್ಲಿ ಕೆಲವು ಪ್ರಮುಖ ಹಣಕಾಸಿನ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಅನುಗ್ರಹಕ್ಕೆ ಒಳಗಾಗ್ತೀರಾ. ಈ ಒಂದು ವಿಶೇಷವಾದ ಜನವರಿ 2026 ವರ್ಷದ ಮೊದಲ ಹುಣ್ಣಿಮೆ. ಈ ಸಂದರ್ಭ ಈ ರಾಶಿಯವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಬರ್ಮಾಡ್ಕೊಳ್ತಿರುವಂತಹ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.